ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ನನ್ನ ಬಗ್ಗೆ ಚಿಕ್ಕದಾಗಿ ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಚೈತ್ರ ಅಂತ. ಹಾಗೆ ನಾವು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಲ್ಲಿ ಇರೋದು. ನಮ್ಮನೇಲಿ ನಾವು ಒಟ್ಟು 6 ಜನ ಇದ್ದೀವಿ. ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ನಮ್ಮ ಯಜಮಾನ್ರು, ನಾನು, ನನ್ನ ಮಗಳು, ನನ್ನ ಮಗ, ಒಟ್ಟು 6 ಜನ ಇದ್ದೀವಿ. ಹಾಗೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಿನಲ್ಲಿ 281 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನಾನು ಸಬ್ಸ್ಕ್ರೈಬರ್ ಅಂತ ಅನ್ನೋದಕ್ಕಿಂತ ಸದಸ್ಯರಾಗಿದ್ದೀರಾ. ಇನ್ನು ಮುಂದೆ ನಾನು ಖಂಡಿತವಾಗ್ಲೂ ಒಂದು ಸ್ವಲ್ಪ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಈ ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಆ ಒಂದು ಕಾರಣಕ್ಕಾಗಿ ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ. ನೀವು ಅದನ್ನ ಪ್ರೆಸ್ ಮಾಡಿದ್ರಿ ಅಂದರೆ ಅಲ್ಲಿ ಆಲ್ ಅನ್ನೋ ಒಂದು ಆಪ್ಷನ್ ಕೊಡುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋದು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಯಾಕೋ ಒಂದು ಮಾತು ನೆನಪಾಗ್ತಾಯಿದೆ. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ತಾಳಿದವನು ಬಾಳಿ ಅನ್ನೋ ಅಂತ. ಆದಷ್ಟು ಎಲ್ಲರೂ ತಾಳ್ಮೆಯಿಂದ ಜೀವನನ ನಡೆಸೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೊರಗಡೆ ತೋರಿಸ್ತೀನಿ. ನಾವಿಲ್ಲಿರೋದು ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಅನ್ನೋದನ್ನು ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಆಸೆ. ಆ ಒಂದು ಕಾರಣಕ್ಕೋಸ್ಕರ ತೋರಿಸ್ತೀನಿ ಮನೆ ಹೊರಗಡೆ ಹೇಗಿದೆ ಅಂತ. ಬನ್ನಿ ನೋಡ್ಕೊಬರೋಣ. ಎಲ್ಲಿಗೆ? ಏನಕ್ಕೆ ಅಲ್ಲಿಗೆ? ಏನಕ್ಕೆ ಅಲ್ಲಿಗೆ? ಒಂದು ನಿಮಿಷ ನನ್ನ ಮಗ ಸುಮ್ಮನೆ ಇರಲ್ಲ. ನಿಮ್ದು ಹೇಗೆ ವೀಡಿಯೋನೂ ಮಾಡೋಕ್ಕೆ ಬಿಡಲ್ಲ. ಇವನಂತೂ ಊಟಕ್ಕೆ ತಪ್ಪತ್ತೀನಿ ನನ್ನ ಮಗ. ಒಂದು ನಿಮಿಷನೂ ಸುಮ್ಮನೆ ಇರಲ್ಲ. ಅದೇ ಹಾಗೆ ಇದು ಅಡಿಕೆ ಹೋಗು. ಇದು ನಾವೇ ಮಾಡಿರೋದು, ನಮ್ಮ ಮನೆಯದೇ ಇದು. ಅಲ್ಲೇ ನೋಡಿ, ಇದು ನಮ್ಮ ದೊಡ್ಡ ಮಾವನ ಮನೆ. ನಮ್ಮ ಮಾವ ಇದಾರಲ್ಲ ಅವರ ಅಣ್ಣನ ಮನೆ. ಸದ್ಯಕ್ಕೆ ಇಲ್ಲಿ ನಮ್ಮ ಅತ್ತೆ ಮಾತ್ರ ಇರೋದು. ನಮ್ಮ ದೊಡ್ಡ ಮಾವ ಆದಮೇಲೆ ನೆಕ್ಸ್ಟು ನಮ್ಮ ಮಾವ. ನಾವು ನಮ್ಮ ಮನೆ ಮೇಲೆ ನಿಂತಿದ್ವಿ. ಅದಾದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವರು ನಮ್ಮ ಇನ್ನೊಬ್ಬರು ಮಾವ. ಇವರು ಅಷ್ಟೇ, ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಇದ್ದಾರೆ. ಅದಾದಮೇಲೆ ಈ ಕಡೆ ಬಂತು ಅಂದರೆ ಇದು ಇನ್ನೊಬ್ಬರು ಮಾವವ್ರ ಮನೆ. ಇಲ್ಲೂ ಅಷ್ಟೇ ನಮ್ಮ ಅತ್ತೆ ನಮ್ಮ ಮಾವ ಇದ್ದಾರೆ. ಇಲ್ಲಿ ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಮ್ಮದು ಮೊದಲು ಹಳೆ ಮನೆ ಇತ್ತು. ಹಳೆ ಮನೆ ತೋರಿಸ್ತೀನಿ ನಾನು. ಫೋಟೋ ಇದೆ, ವಿಡಿಯೋ ಇಲ್ಲ ನನ್ನ ಹತ್ರ. ಅದಾದಮೇಲೆ ಅಲ್ಲಿ ಹೋಮಿನ್ ಇದೆಯಲ್ವ, ಅದು ಹಂಗೆ ಶೀಟ್ ಹಾಕ್ಬಿಟ್ಟು ಮಾಡ್ಕೊಂಡಿದ್ವಿ. ಅದಾದಮೇಲೆ ಪಕ್ಕದಲ್ಲಿ ಒಂದು ಡೋರ್ ಇದೆಯಲ್ವ, ಅಲ್ಲಿ ಒಂದು ಬಾತ್ರೂಮ್ ಇದೆ. ಅಂದರೆ ಅಲ್ಲಿ ಸೌದೆ ಒಲೆಯದು, ಅಲ್ಲಿ ಅಂಟೆ ಒಲೆ, ಅದು ಹಳೇದು. ಇಲ್ಲೇ ಹಳೆ ಮನೆ ಇತ್ತಲ್ಲ ಅವಾಗಿದ್ದಿದ್ದು, ಅದನ್ನು ಹಾಗೆ ಬಿಟ್ಕೊಂಡಿದ್ದೀವಿ. ಈಗಿರೋ ಮನೆಗೆ ಸೋಲಾರ್ ಇದೆ. ಹಾಗೆ ಅದ್ರ ಪಕ್ಕ ಇನ್ನೊಂದು ಬಾಗಿಲು ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಒಲೆ ಇದೆ. ನಾವು ರೊಟ್ಟಿ, ರೈಸು ಎಲ್ಲ ನಾವು ಅಲ್ಲೇ ಮಾಡ್ಕೊಳ್ಳೋದು. ನೋಡಿ, ಸುತ್ತ ನೀವು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಹಚ್ಚ ಹಸಿರು. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿರುತ್ತೆ ನಮ್ಮೂರು. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಪುಟ್ಟ ಗ್ರಾಮ ಅಂತ. ಪುಟ್ಟ ಗ್ರಾಮ ಯಾವಾಗಲೂ ಪ್ರಶಾಂತವಾಗಿರುತ್ತೆ. ಹಾಗೆ ಇಲ್ಲಿ ಬ್ಲೂ ಕಲರ್ ಶೀಟ್ ಹಾಕಿದ್ದೀಯಲ್ವ, ಇದು ನಮ್ಮೂರ ಬಸವಣ್ಣ ದೇವಸ್ಥಾನ. ಇದು ನಿಮಗೆ ಕೇಳಿಸ್ತಾ ಇರ್ಬೋದು ಹಕ್ಕಿಗಳ ಕಲರವ. ಈ ಮಳೆ ನೋಡ್ರಿ, ಇಲ್ಲಿ ಮೋಡ ಆಗಿದೆ. ಕಾಫಿ ಒಣಗ್ಸೋಕ್ಕೆ ಬಿಡಲ್ಲ. ಮಳೆ ಬೇಕು ಅಂತ ಅಂದಾಗ ಹುಯ್ಯಲ್ಲ. ಕಾಫಿ ಹೂವಾಗುವಂಥ ಟೈಮಲ್ಲಿ ಬೇಕು ಅಂದರೂ ಬರಲ್ಲ. ಏನೋ ನೀರಿಗೆ ಹೊಡ್ಕೊಂಡು ಸ್ವಲ್ಪ ಕಾಫಿನ ಕುಯಿಸ್ಕೊಂಡು ಹಿಂಗೆ ಒಣಗಿಸ್ಕೊಳ್ಳೋಣ ಅಂತಂದರೆ ಬಿಸಿಲು ಬರಲ್ಲ, ಮಳೆ ಬರುತ್ತೆ. ರೈತರ ಜೀವನ ಎಲ್ಲ ಮಳೆ ಮೇಲೆ ಡಿಪೆಂಡ್ ಆಗಿದೆ. ಏನೇ ಆಗಲಿ, ನಾವು ಈ ಮೈಸೂರು, ಬೆಂಗಳೂರು ಇಂಥ ಪ್ಲೇಸ್ಗಳಿಗೆಲ್ಲ ಹೋದಾಗ ಯಾವಾಗ ವಾಪಸ್ ಬಂದುಬಿಡ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂತ ಅಂದರೆ ಈ ಸುತ್ತ ಈ ಹಸಿರು ಪ್ರದೇಶದಲ್ಲಿ ನಮಗಿದ್ದು ಈ ಹಕ್ಕಿಗಳ ಕಲರವ ನೋಡಿ, ಇಲ್ಲಿ ಇವೆಲ್ಲನೂ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ನಾವೇನಪ್ಪ ಅಂದರೆ ಒಂಥರ ಹೋಗಬೇಕು, 1-2 ದಿವಸ ಇರಬೇಕು, ಬರಬೇಕು ಅಷ್ಟೇ ನಮಗೆ ಮೈಸೂರು, ಬೆಂಗಳೂರು ಅಂತಂದರೆ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಗೊತ್ತಲ್ವ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತೀನಿ. ಮುಂದಿನ ವೀಡಿಯೋಗಳು ಖಂಡಿತವಾಗ್ಲೂ ನಿಮಗೆಲ್ಲ ಯೂಸ್ಫುಲ್ ಆಗುವಂತಹ ವೀಡಿಯೋಗಳನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.